ಹರೇ ಶ್ರೀನಿವಾಸ. ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ. ತುಳಸಿ ಪ್ರದಕ್ಷಿಣೆ, ಲಕ್ಷ ಪ್ರದಕ್ಷಿಣೆಯನ್ನು ಚಾತುರ್ಮಾಸದಲ್ಲಿ ಹೇಗೆ ಮಾಡಬೇಕು ತೋರಿಸ್ಕೊಡಿ ಅಂತ ಕೇಳಿದ್ದೀರಾ. ಹೊರಗಡೆ ಹೋಗಿ ಮಾಡೋಕ್ಕಾಗಲ್ಲ, ಅಥವಾ ಬಾಡಿಗೆ ಮನೆ ಮೇಲ್ಗಡೆ ಎಲ್ಲ ಹೋಗಿ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳೋರೆಲ್ಲ ಈ ರೀತಿಯಾಗಿ ಒಂದು ಪಾಟಲ್ಲಿ ತುಳಸಿಯನ್ನು ಹಾಕ್ಕೊಳ್ಳಿ. ಬೃಂದಾವನ ಆದರೂ ಸರಿ, ಪಾಟ್ ಆದರೂ ಸರಿ, ಯಾವುದಾದ್ರೂ ಸರಿ. ಉತ್ತಮ ಪಕ್ಷ ಹಿತ್ತಾಳೆ ಸಿಗಲಿಲ್ಲ ಅಂದರೆ ನಿಮಗೆ ಏನು ಅನುಕೂಲ ಆಗಿರುತ್ತೋ ಅದರಲ್ಲಿ ತುಳಸಿಯನ್ನು ಹಾಕ್ಕೊಳ್ಳಿ. ತುಳಸಿಯನ್ನು ಚಾತುರ್ಮಾಸ ಪ್ರಾರಂಭ ಆಗೋಕ್ಕೆ ಮುಂಚೆ ಹಾಕ್ಕೋಬೇಕು. ಚಾತುರ್ಮಾಸ ಪ್ರಾರಂಭ ಆದಮೇಲೆ ತುಳಸಿಯನ್ನು ಹಾಕ್ಕೊಳ್ಳೋಕ್ಕೆ ಬರೋದಿಲ್ಲ. ತುಳಸಿಯನ್ನು ಮೊದಲೇ ಹಾಕಿಟ್ಕೊಳ್ಬೇಕು, ಚೆನ್ನಾಗಿರೋ ತುಳಸಿಯನ್ನು. ನಂತರ ಅದರಲ್ಲಿ ನಾವು ತುಳಸಿಯ ಒಂದು ಮುಖವಾಡವನ್ನು ಇಟ್ಕೊಳ್ಬೇಕು. ಸಾಧ್ಯ ಆದರೆ ಚಕ್ರಾಂಕಿತ ಅಥವಾ ಕೃಷ್ಣನ ಒಂದು ಪ್ರತಿಮೆಯನ್ನು ಇಟ್ಕೊಳ್ಬೇಕು. ಈ ರೀತಿಯಾಗಿ ಲಕ್ಷ್ಮೀನಾರಾಯಣರ ಪ್ರತಿಮೆಯನ್ನು ಇಟ್ಕೊಂಡು ಕೂಡ ಬರುತ್ತೆ. ಹೀಗೆ ನಾರಾಯಣ ದೇವರ ಸನ್ನಿಧಾನ ಇದ್ದಾಗ ಮಾತ್ರ ತುಳಸಿಗೆ ಬೆಲೆ ಇರುತ್ತೆ. ಇಲ್ಲಾಂದರೆ ನಾವು ಏನೂ ಇಲ್ಲದೆ ಇರೋ ತುಳಸಿಗೆ ಪೂಜೆ ನಮಸ್ಕಾರವನ್ನು ಮಾಡಲಿಕ್ಕೆ ಬರೋದಿಲ್ಲ. ಕೃಷ್ಣನ ವಿಗ್ರಹ ಇರಬೇಕು, ಇಲ್ಲ ನಾರಾಯಣನ ವಿಗ್ರಹ, ಲಕ್ಷ್ಮೀ ನಾರಾಯಣರ ವಿಗ್ರಹ ಆದರೂ ಇಲ್ಲಿ ಇರಬೇಕು. ಇದನ್ನು ಸಿದ್ಧ ಮಾಡಿ ಇಟ್ಕೊಳ್ಳಿ. ಆನಂತರ ಮನೆ ಒಳಗಡೆ ಮನೆ ಅಂದರೆ ಮನೆ ಒಳಗಡೆ ಇದನ್ನು ಮಾಡ್ಕೊಳ್ಳೋಕೆ ಬರುತ್ತೆ. ಮನೆ ಹೊರಗೆ ಮಾಡ್ಕೊಳ್ಳೋದು ಬರಲ್ಲ. ಒಂದು ಮನೆ ಮೇಲೆ ಗೋಪದ್ಮವನ್ನು ಕೂಡ ನಾವು ಹಾಕ್ಕೊಳ್ಬೋದು. 33 ಪದ್ಮ, 8 ಪದ್ಮವನ್ನು ಹಾಕ್ಕೊಂಡು, ಅಥವಾ 6 ಚಿಕ್ಕ ಮನೆ ಇದ್ದರೆ 6 ಪದ್ಮ ಹಾಕ್ಕೊಂಡು ಹೊಟ್ಟೆ ಒಳಗಡೆ ಇನ್ನು 24 ಆಗುತ್ತೆ. ಇನ್ನು 9 ಪದ್ಮವನ್ನು ಒಳಗಡೆ ಹಾಕ್ಕೊಳ್ಳಿ. ಹೊಟ್ಟೆ ಒಳಗಡೆ, ಹಸುವಿನ ಹೊಟ್ಟೆ ಒಳಗಡೆ ಶಂಖಚಕ್ರ ಗದಾ ಪದ್ಮವನ್ನು ಬರೆದು ತುಳಸಿಯನ್ನು ಇಟ್ಕೊಂಡು ಪ್ರದಕ್ಷಿಣೆ ಮಾಡಿದ್ರೆ 33 ಪದ್ಮವನ್ನು ನಿತ್ಯ ಹಾಕ್ಕೊಂಡಂಗೂ ಆಗುತ್ತೆ. ಗೋಪದ್ಮವನ್ನು ಹಾಕ್ಕೊಂಡ ಫಲನೂ ಸಿಗುತ್ತೆ. ಮತ್ತು ತುಳಸಿ ಪ್ರದಕ್ಷಿಣೆ ನೀವೆಷ್ಟು ಪ್ರದಕ್ಷಿಣೆ ಮಾಡ್ತೀರೋ ಅದು ಗೋವಿಗೂ ಸೇರುತ್ತೆ. ಈ ರೀತಿಯಾಗಿ ಪದ್ಮಕ್ಕೂ ಸೇರುತ್ತೆ. ಈ ರೀತಿಯಾಗಿ ಗೋಪದ್ಮವನ್ನು ಹಾಕ್ಕೊಂಡು ತುಳಸಿ ಬೃಂದಾವನವನ್ನು ಇಟ್ಕೊಂಡು ಲಕ್ಷ್ಮೀನಾರಾಯಣರ ಪ್ರತಿಮೆಯನ್ನು ಇಟ್ಕೊಂಡು ಅಂತರ್ಯಾಮಿ ಲಕ್ಷ್ಮೀನಾರಾಯಣರಿಗೆ ನಮಸ್ಕಾರ ಮಾಡ್ತಿದ್ದೀವಿ ಅಂತ ಚಿಂತನೆ ಮಾಡಬೇಕು. ಮತ್ತು ಪಂಚೋಪಚಾರ ಪೂಜೆಯನ್ನು ಮಾಡಿ ಲಂ ಪೃಥ್ವಿಯಾತ್ಮಿಕಾಯಿ ಗಂಧಂ ಕಲ್ಪಯಾಮಿ, ಹಂ ಆಕಾಶಾತ್ಮಿಕಾಯಿ ಪುಷ್ಪಂ ಕಲ್ಪಯಾಮಿ, ರಂ ಅಗ್ನಿಯಾತ್ಮಿಕಾಯೈ ದೀಪಂ ದರ್ಶಯಾಮಿ, ಓಂ ವಾಯುವಾತ್ಮಿಕಾಯೈ ಧೂಪಂ ದರ್ಶಯಾಮಿ ಧೂಪಮಾಗ್ರಾಪಯಾಮಿ, ಓಂ ಅಮೃತಾತ್ಮಿಕಾಯೈ ನೈವೇದ್ಯಂ ಅಮೃತೋಪಹಾರ ನೈವೇದ್ಯಂ ಸಮರ್ಪಯಾಮಿ ಅಂತ ಹೇಳಿ ಸರ್ವಾತ್ಮಿಕಾಯೈ ಸರ್ವೋಪಚಾರ ಪೂಜಾ ಸಮರ್ಪಯಾಮಿ ಅಂತ ಹೇಳಿ ಅರ್ಶಿನ ಕುಂಕುಮ ಹೂವು ಮತ್ತು ಗಂಧಾಕ್ಷತೆಗಳಿಂದ ಪೂಜೆಯನ್ನು ಮಾಡಿ, ನೈವೇದ್ಯವನ್ನು ಮಾಡಿ, ಆರತಿಯನ್ನು ಮಾಡಿ, ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಮಸ್ಕಾರಗಳನ್ನು ಹಾಕ್ಕೊಳ್ಳಿ. ನಮಸ್ಕಾರ ಪೂರ್ತಿ ಆಗೋ ತನಕ ದೀಪ ಉರಿತಾ ಇದ್ದರೆ ತುಂಬ ಶ್ರೇಷ್ಠ. ಶ್ರೀಂ ಶ್ರೀಂ ಕ್ಲೀಂ ತುಳಸಿ ಸುರಸುಂದರಿ ಸ್ವಾಹ. ಶ್ರೀಂ ಶ್ರೀಂ ಕ್ಲೀಂ ತುಳಸಿ ಸುರಸುಂದರಿ ಸ್ವಾಹ. ಶ್ರೀಂ ಶ್ರೀಂ ಕ್ಲೀಂ ತುಳಸಿ ಸುರಸುಂದರಿ ಸ್ವಾಹ. ಈ ಮಂತ್ರವನ್ನು ಹೇಳಿಕೊಂಡು ನಮಸ್ಕಾರವನ್ನು ಮಾಡಿ. ನಿಮಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಮಸ್ಕಾರವನ್ನು ಮಾಡಿ. ಚಾತುರ್ಮಾಸದಲ್ಲಿ ಮುಗಿಲಿಲ್ಲ ಈ ನಮಸ್ಕಾರ ಅಂದರೆ ಅದಕ್ಕೆ ಮುಂಚೆ ಆಮೇಲೂ ಇದನ್ನು ಮಾಡಿ ಮುಗಿಸ್ಲಿಕ್ಕೆ ಬರುತ್ತೆ. ಇದು ಬೆಳಗ್ಗೆನೂ ಹಾಕ್ಕೊಳ್ಬೋದು, ಸಾಯಂಕಾಲ ಕೂಡ ಹಾಕ್ಕೊಳ್ಬಹುದು. ತುಳಸಿಗೆ ನಮಸ್ಕಾರವನ್ನು ಸಾಯಂಕಾಲ ಹಾಕ್ಕೊಂಡ ನಂತರ ಮತ್ತು ತುಳಸಿ ಆಚೆ ಇಟ್ಟು ಮತ್ತು ಬೆಳಗ್ಗೆ ತಂದು ಈ ರೀತಿ ಪಂಚೋಪಚಾರ ಪೂಜೆಯನ್ನು ಮಾಡಿ ನಮಸ್ಕಾರವನ್ನು ಮಾಡ್ಕೊಳ್ಳಿ. ಸಾಯಂಕಾಲ ಪಂಚೋಪಚಾರ ಪೂಜೆಯ ಅವಶ್ಯಕತೆ ಇಲ್ಲ. ದೀಪವನ್ನು ಹಚ್ಚಿಟ್ಟು ಅರ್ಶಿನ ಕುಂಕುಮ ಪೂಜೆಯನ್ನು ಮಾಡಿ ನಮಸ್ಕಾರವನ್ನು ಹಾಕ್ಕೊಳ್ಬಹುದು. ಲಕ್ಷ ನಮಸ್ಕಾರ ಮುಗಿದ ನಂತರ ಒಬ್ಬ ಬ್ರಾಹ್ಮಣ ಮುತ್ತೈದೆಯರಿಗೆ ಕರೆದು ಮರದ ಬಾಗಿಣ, ಸೀರೆ, ಪಂಚೆ ಎಲ್ಲ ಕೊಟ್ಟು ತುಳಸಿಯನ್ನು ದಾನ ಮಾಡಿ ಯಥಾಶಕ್ತಿ ದಕ್ಷಿಣೆ ಸಹಿತ ಒಂದು ತುಳಸಿಯನ್ನು ಅವರಿಗೆ ದಾನವನ್ನು ಮಾಡಿ, ಯಾರು ಪೂಜೆಯನ್ನು ಮಾಡ್ಕೊಳ್ತಾರೋ ಅಂಥ ಸದ್ಬ್ರಾಹ್ಮಣರಿಗೆ ಕೊಟ್ಟು ದಾನವನ್ನು ಮಾಡಬೇಕು. ಭೋಜನವನ್ನು ಕೂಡ ಅವರಿಗೆ ಮಾಡಿಸ್ಬೇಕು. ಇದರಿಂದ ತುಳಸಿಯ ಲಕ್ಷ ನಮಸ್ಕಾರದ ಪುಣ್ಯ ಬರುತ್ತೆ. ಇನ್ನು ಲಕ್ಷ ಕುಂಕುಮಾರ್ಚನೆ ಹೇಗೆ ಮಾಡಬೇಕು ಅಂತ ಒಬ್ಬರು ಕೇಳಿದ್ದೀರಾ. ಲಕ್ಷ ಕುಂಕುಮಾರ್ಚನೆ ಅಂದರೆ, ಈಗ ನಾವು ಲಕ್ಷ್ಮೀದೇವಿಗೆ ಲಕ್ಷ ಕುಂಕುಮಾರ್ಚನೆ ಇಟ್ಕೊಂಡ್ರೆ ಒಂದು ಯಾವುದಾದ್ರೂ ಸ್ತೋತ್ರವನ್ನು ತಗೊಳ್ಬೇಕು. ಲಕ್ಷ್ಮೀ ಶೋಭಾನ ಸ್ತೋತ್ರದಲ್ಲಿ 108 ಪದ್ಯ ಇದೆ. ಲಕ್ಷ್ಮೀ ಶೋಭಾನ ಪ್ರಾರಂಭ ಮಾಡಿ ಅರಿಶಿನ ಒಂದು ಸ್ವಲ್ಪ ಪೂಜೆಯನ್ನು ಮಾಡಿ, ಈ ರೀತಿ ಮೊದಲು ಅರಿಶಿನವನ್ನು ಪೂಜೆ ಮಾಡಿ, ಆನಂತರ ಒಂದು ತಟ್ಟೆಯಲ್ಲಿ ಕುಂಕುಮವನ್ನು ಪೂಜೆ ಅಷ್ಟೋತ್ತರವನ್ನು ಮಾಡಬೇಕು. ಶೋಭಾನವೆನ್ನೀರೆ ಸುರರೋಳು ಸುಭಗನಿಗೆ, ಶೋಭಾನವೆನ್ನಿ ಸುಗುಣನಿಗೆ, ಶೋಭಾನವೆನ್ನೀರೆ ತ್ರಿವಿಕ್ರಮರಾಯಗೆ, ಶೋಭಾನವೆನ್ನಿ ಸುರಪ್ರಿಯಗೆ, ಶೋಭಾನೆ. ಈ ರೀತಿ ಹೇಳಿಕೊಂಡು ಆ ಪೂರ್ತಿ ಶೋಭಾನ ಪೂರ್ತಿ ಹೇಳಿದ್ರೆ 108 ಕುಂಕುಮಾರ್ಚನೆಯ ಲೆಕ್ಕ ನಿಮಗೆ ಸಿಗತ್ತೆ. ಈ ರೀತಿಯಾಗಿ ನೀವು ಯಾವ ಸ್ತೋತ್ರವನ್ನು ಇಟ್ಕೊಳ್ತೀರೋ ಅದರಲ್ಲಿ ಎಷ್ಟು ಸ್ತೋತ್ರ ಇದೆಯೋ ಅಷ್ಟು ನಿಮಗೆ ಕುಂಕುಮಾರ್ಚನೆಯ ಲೆಕ್ಕ ಸಿಗುತ್ತೆ.
ಎಲ್ಲದಕ್ಕಿಂತ ವಿಶೇಷ ಲಕ್ಷ್ಮೀ ಶೋಭಾನವನ್ನೇ ತಗೊಳ್ಳಿ. ಲಕ್ಷ್ಮೀ ಶೋಭಾನದಲ್ಲಿ 108 ಬರುತ್ತೆ. ಒಂದು ಆವರ್ತಿ ನೀವು ಮಾಡಿದ್ರೆ 108 ಕುಂಕುಮದ ಅರ್ಚನೆ ಆಗಿದೆ ಅಂತ ನಿಮಗೆ ಲೆಕ್ಕ ಸಿಗುತ್ತೆ. ಆ 108 ಆಗ್ತಿದ್ದಂಗೆ ಮತ್ತೆ ಲಕ್ಷ್ಮೀ ಶೋಭಾನ ಹೇಳಿದಾಗ ಮತ್ತೆ 108 ಈ ರೀತಿಯಾಗಿ ನಿಮಗೆ ಲೆಕ್ಕ ಸಿಗತ್ತೆ. ಈ ರೀತಿ ಕುಂಕುಮಾರ್ಚನೆಯನ್ನು ಮಾಡಿಕೊಂಡು ಅದು ಕೂಡ ಲಕ್ಷ ಮುಗಿಸ್ಬೋದು. ನಿಮಗೆ ಚಾತುರ್ಮಾಸದಲ್ಲಿ ಲಕ್ಷ ಮುಗಿಸ್ಲಿಕ್ಕಾಗಲಿಲ್ಲ ಅಂದರೆ ನೀವು ಮುಂದೆ ಸಮಯ ತಗೊಂಡು ಅದನ್ನು ಮುಗಿಸಿ ಸಮರ್ಪಣೆಯನ್ನು ಮಾಡಬೇಕು. ಇದಕ್ಕೆಲ್ಲ ಉದ್ಯಾಪನೆ ಇರುತ್ತೆ. ಉದ್ಯಾಪನೆ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ದಂಪತಿಗಳಿಗೆ ನೀವು ಭೋಜನವನ್ನು ಮಾಡಿಸಿ ಯಥಾಶಕ್ತಿ ಮರದ ಬಾಗಿನ ಸೀರೆ ಕುಪ್ಪಸವೆಲ್ಲ ಕೊಡಬಹುದು. ಇದರಿಂದ ಅದು ಸಂಪೂರ್ಣ ಫಲ ಸಿಗತ್ತೆ. ಮತ್ತು ಕೃಷ್ಣಾರ್ಪಣವನ್ನು ಹೇಳಲೇಬೇಕು. ನೀವು ಯಾವುದೇ ವ್ರತ ಮಾಡಿದ್ರೂ ಕೂಡ ಅದು ಕಡೆಯಲ್ಲಿ ಈ ರೀತಿ ಬ್ರಾಹ್ಮಣ ಭೋಜನವನ್ನು ಮಾಡಿಸಿ ಕೃಷ್ಣಾರ್ಪಣ ಹೇಳಿದ್ರೇ ನಿಮಗೆ ಅದರ ಫಲ ಸಿಗತ್ತೆ. ಹೀಗೆ ಈ ರೀತಿಯಾಗಿ ತುಳಸಿ ನಮಸ್ಕಾರವನ್ನು ಮತ್ತು ಕುಂಕುಮಾರ್ಚನೆಯನ್ನು ಮಾಡಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಹರೇ ಶ್ರೀನಿವಾಸ.